That is 4 minus 1, 3. 3 minus 1, 2 minus 1, 1. Like this. Ascending, then descending. There are 4 1. 1, 2, 3, 4. Then next 3, 2, 1. ಹೀಗೆ 7 1 1 ಕೊಟ್ಟು ಅದರ ಸ್ಕ್ವೇರ್ ಕೇಳಿದ್ರೆ ಆನ್ಸರ್ ಎಷ್ಟಾಗ್ತದ? 1 2 3 4 5 6 7 6 5 4 3 2 1. ವಾವ್, ಸೂಪರ್. ಈಗ ಲಾಸ್ಟ್ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ, ದೊಡ್ಡ ಕ್ವಶನ್. ಎಲ್ಲರೂ ಒಂದೇ ಲೆವೆಲ್ದಲ್ಲಿ ಶುರು ಮಾಡಂಗಿಲ್ಲ, ಸ್ಲೋನು ಹೋಗುದಿಲ್ಲ, ಒಂದು ಲೆಕ್ಕದಲ್ಲಿ ಹೋಗ್ಬೇಕು. ಹೇಗೆ? 1 2 3 ಈ ಸ್ಪೇಸ್ನಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಇವಾಗ ನಾನು ಕ್ವಶನ್ ಕೊಡ್ತಾ ಇದ್ದೀನಿ ಸರ್, ನನ್ನ ಕಡೆ ಕ್ವಶನ್ ಕೊಡುವಾಗ ಫೋಕಸ್ ಮಾಡ್ರಿ. ಆಮೇಲೆ ನನ್ನ ಕಡೆ ಮೊಬೈಲ್ ಕೊಡ್ರಿ, ನಾನು ನಿಮ್ಮನ್ನ ಎಲ್ಲರನ್ನೂ ಕವರ್ ಮಾಡ್ತೀನಿ. ಓಕೆ, ಕ್ವಶನ್ ಕೊಡುವಾಗ ನನ್ನ ಕಡೆ ಫೋಕಸ್ ಮಾಡ್ರಿ. ಆಮೇಲೆ ತಕ್ಷಣ ಕ್ವಶನ್ ಆದಮೇಲೆ ನನ್ನ ಕಡೆ ಕೊಡ್ರಿ, ನಾನು ನಿಮ್ಮನ್ನೆಲ್ಲರನ್ನೂ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಕಮಾನ್. ಕ್ವಶನ್ ಇಸ್ there 1 1 1 1 like this. There are 11 ones. How many ones are there? 11. Now it's a square. Okay, ನಾನು ಸ್ಟಾರ್ಟ್ ಅಂತೀನಿ, ಅವಾಗ ಸ್ಟಾರ್ಟ್ ಮಾಡಿ. ಅಂಡರ್ಸ್ಟ್ಯಾಂಡ್? ಎಸ್. ಓಕೆ, ಒಂದು ನಿಮಿಷ. ಓಕೆ ಸರ್, ಕೂತ್ಕೊಳ್ರಿ. ಎಸ್, ಈಗ ನಮ್ಮ MDRS ಊರು ಯಾವುದ್ರಿ ಇದು? ಎಸ್, ಹಿರೇವಡಟ್ಟಿ. ತಾಲೂಕಾ? ವಾವ್. ಡಿಸ್ಟ್ರಿಕ್ಟ್? ಎಸ್. ನೋಡೋಣ ಬನ್ನಿ. ನಾನು ನಿಯರ್ಲಿ ಮೋರ್ ದೆನ್ 1 hour ಇಲ್ಲಿ ಲೆಕ್ಚರ್ ತೊಂದೆ. ಆ್ಯಕ್ಚುಲಿ ಅರ್ಧ ಗಂಟೆ ಪ್ಲ್ಯಾನ್ ಇತ್ತು. ಪ್ರಿನ್ಸಿಪಾಲ್ರು ನಾನು ಮಾತಾಡಿದಾಗ ಅರ್ಧ ಗಂಟೆ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು. ಯಾಕಂದ್ರೆ ನಾನು ಇವತ್ತು ಬೆಲ್ಗಾಮ್ ಹೋಗ್ತಾ ಇದ್ದೇನೆ, ಬೆಲ್ಗಾಮ್ನಿಂದ ಬಂದಿದ್ದೇನೆ, ಗದಗ ಏರಿಯಾದಲ್ಲಿ. ಆ್ಯಕ್ಚುಲಿ ಇವತ್ತು ಸಂಡೇನೂ ಇತ್ತು, ಮನೆಗೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಫಾಸ್ಟ್ ಪಿಕಪ್ದಲ್ಲಿದ್ದೆ. ಆದರೂ ಕೂಡ ಪ್ರಿನ್ಸಿಪಾಲ್ರು ಚೂರು ಒಂದು ಚಿಕ್ಕದ ವಿಡಿಯೋ ನೋಡ್ಕೊಂಡು ನಮ್ಮ ಚೆನ್ನಮ್ಮ ಸಿರಟ್ಟಿ, ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ದಲ್ಲಿ ವಿಡಿಯೋ ಮಾಡಿದರು. ನಮ್ಮ ನಾಗರಾಜ್ ಕಳ್ಸನ್ನವ್ರು ಸರು ಅವ್ರು ಹೇಳಿಕೊಡ ಕಳಿಸಿದ್ರು. ಸರ್, ಇಲ್ಲಿ ಹೋಗಿ ಬನ್ನಿ, ನಮ್ಮ ಮಕ್ಕಳಿಗೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಬಿಡು ಇರ್ತದೆ, ಸ್ವಲ್ಪ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಆಗ್ತದೆ, ಸಮಯ ಒಳ್ಳೆಯದಾಗಿ ಸಿಗ್ತದೆ, ಬನ್ನಿರಿ ಸರ್ ಅಂತ ಹೇಳಿದರು. ಆಗ ಆ ಲೆಕ್ಕದಿಂದ ನಾನು ಇಲ್ಲಿ ಬಂದಾಗ, ನಾನು ಅಂಕುಶ್ ದುರ್ಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದಿದ್ದೇನೆ. ಇಲ್ಲಿ ಬಂದಾಗ ನಮ್ಮ ಪ್ರಿನ್ಸಿಪಾಲ್ರು ತಕ್ಷಣ ಪಾಸಿಟಿವ್ಲಿ ರೆಸ್ಪಾನ್ಸ್ ಮಾಡಿ ಮಕ್ಕಳನ್ನ ಕೂಡಿಸಿದ್ರು. ಇವಾಗ ಊಟಕ್ಕೆ ಟೈಮ್ ಕೂಡ ಲೇಟ್ ಆಗಿದೆ, ಆದರೂ ಕೂಡ ಇನ್ನೂ ಒಂದು ಅರ್ಧ ಗಂಟೆ ಸರ್ ತೋಳ್ರಿ ಅಂತ ಹೇಳಿ ಸರ್ ಅವ್ರು ನನಗೆ ಹೇಳಿದರು. ನಾನು ಅದ್ರ ಪ್ರಕಾರ ಮತ್ತೂ ಒಂದಿಷ್ಟು ಕಂಟಿನ್ಯೂ ಮಾಡಿದೆ. ಆದರೂ ನನಗನ್ಸುತ್ತೆ ಇವತ್ತು ಇನ್ನೂ ಸ್ಟೂಡೆಂಟ್ಸ್ ಆಸೆ ಇದೆ, ಬಟ್ ಟೈಮ್ಗೂ ಸಮಸ್ಯೆ ಇದೆ. ಸೊ ಅದಕ್ಕೆ ನಾವು ನಿಲ್ತಾ ಇದ್ದೀವಿ. ಒಂದು ಕ್ವಶನ್ ಇವಾಗ ಸರ್ ಅವ್ರಿಗೆ ನಾನು ಕೊಟ್ಟಿದ್ದೇನೆ, ಎಲ್ಲರೂ ಆನ್ಸರ್ ಕಾಮನ್ ಆಗಿ ಮಾಡ್ತೀರಾ? ಎಸ್. ಕ್ವಶನ್ ಆಲ್ರೆಡಿ ನಿಮಗೆ ಕೊಟ್ಟದ್ದದ. There are 11 1 1 1 and 8's a square. Okay, that's square. 11 1 square. Are you ready? Yes sir. Yes, come on, start. 1 2 3 4 5 6 7 8 9 10 11 10 9 8 7 6 5 4 3 2 1. Wow, super, very nice, very nice. Wow, very nice. How do you feel about these techniques? Yes, very nice. ಯಾರಾದರೂ ಸ್ಟೂಡೆಂಟ್ ಒಬ್ಬರು ಬಂದು ಹೇಗೆ ಅನ್ನಿಸ್ತು ಅನ್ನೋದು ಹೇಳ್ತೀರಾ? 1 girl and 1 boy. Yes, come on, ಬನ್ನಿ. Yes, come on. Yes. ಇಲ್ಲೇ ಸ್ಟೂಡೆಂಟ್ಸ್ದಲ್ಲಿ ನಿಲ್ಲಿ. ಅಲ್ಲಿ ಸರು ಬರ್ತಾರೆ, ಕವರ್ ಆಗ್ತಾರೆ. ನಿನ್ನ ಜಾಗಕ್ಕೆ ನಿಲ್ಲು, ನಿಂದು ಸರು ಕವರ್ ಆಗ್ತಾರೆ. ಎಸ್, ನಿನ್ನ ಪೂರ್ತಿ ಹೆಸರು ಹೇಳಬೇಕು, ಕ್ಲಾಸ್ ಹೇಳಬೇಕು,
ಆಮೇಲೆ ಸ್ಕೂಲ್ ಹೆಸರು, ನಿಮ್ಮ ಸಿಟಿ ಇದು ಊರ ಹೆಸರು, ಆಮೇಲೆ ತಾಲೂಕಾ, ಜಿಲ್ಲಾ. ಎಸ್, ಕಮಾನ್. My name is Shaya. I'm studying in 8th standard. Our school name is MDRS Hirevadatti. ಜೋರಾಗಿ, ಸ್ವಲ್ಪ ಸೌಂಡ್ ಜೋರಾಗಿ. ಹಾಂ, ಎಸ್. ತಾಲೂಕ್ ಮುಂಡರ್ಗಿ, ಡಿಸ್ಟ್ರಿಕ್ಟ್ ಗದಗ್. ಕನ್ನಡದಲ್ಲಿ ಹೇಳಿದ್ರೆ ಆಗ್ತದೆ, ನೋ ಪ್ರಾಬ್ಲಮ್. ಸರ್ ಲೆಕ್ಚರರ್ ಕೊಟ್ಟರು, ಬಟ್ ಅದರ ಟೆಕ್ನಿಕ್ಸಿಂದ ನಾವೇನು ತಿಳ್ಕೊಬೋದು, ಆಲ್ ಅವರ್ ಓಲ್ಡ್ ವರ್ಡಲ್ಲಿ ಪ್ರಾಬ್ಲಮ್ಸ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸ್ಕ್ವೇರ್ಸ್, ಕ್ಯೂಬ್ ರೂಟ್ಸ್ ಇವನ್ನೆಲ್ಲ ತಿಳ್ಕೊಬೋದು. ಈಸಿಯಾಗಿ ನಾವೆಲ್ಲ ಸ್ಟಡಿ ಮಾಡ್ಬೋದು. ಬಟ್ ಕಷ್ಟಪಟ್ಟು ಸ್ಟಡಿ ಮಾಡೋದ್ರಿಂದ ಇಷ್ಟಪಟ್ಟು ಸ್ಟಡಿ ಮಾಡಬೇಕು, ಟೆಕ್ನಿಕ್ ಯೂಸ್ ಮಾಡಬೇಕು. ಸೊ ಟೆಕ್ನಿಕ್ಸನ್ನು ಹೇಳಿದ್ರು ಅವರು, ಯಾವ ಥರ ನಾವು ಜಗ್ಗು ಸ್ಟಡಿಯನ್ನು ಎಷ್ಟು ಪರಿ ಓದ್ತೀವಿ ಅಂದ್ರೆ ನಾವು ಜಗ್ಗು ಹಾರ್ಡಾಗಿ ಇದು ಮಾಡ್ತೀವಿ, ಅದು ಹಾರ್ಡಾಗಲ್ಲ. ಟೆಕ್ನಿಕ್ ಮೆಥಡ್ಸಿಂದ ಶಾರ್ಟ್ಕಟ್ಟಾಗಿ ಯೂಸ್ ಮಾಡ್ಕೋಬೇಕು ಅದನ್ನು. ಸ್ಟಡಿನ ನಾವು ಟೆಸ್ಟ್ ಬರಿತೀವಿ, ಅದನ್ನು ಬರಿತೀವಿ, ಅದು ಯೂಸ್ ಇಲ್ಲ ನಮಗೆ ಆ್ಯಸ್ ಅ ಫಾರ್ಮಲ್ ಆಗಿ ಅದು ಬೇಕು. ಸ್ಟಡಿ ಬೇಕು, ಟೆಸ್ಟನ್ನು ಬರಿಬೇಕು. ನಾವು ಓದ್ಬೇಕಂತ ಸ್ಟಡಿಯಾಗಿ ಕಟ್ಟಿರ್ತಾರೆ ನಮಗೆ. ನಾವು ಓದ್ಬೇಕಂತ, ನಾವು ಮುಂದೆ ನಮ್ಮ ಗೋಲನ್ನು ಸಾಧಿಸ್ಬೇಕಂದ್ರೆ ಟೆಕ್ನಿಕ್ ಆಗಿ ಶಾರ್ಟ್ಕಟ್ಟಾಗಿ ಓದಬೇಕು. ಇಷ್ಟೇ. ಎಸ್, ಅಡ್ಡಿಲ್ಲ. ಹೇಗೆ ಅನಿಸ್ತು ಟೆಕ್ನಿಕ್ ನಿನಗಿದು? ಗುಡ್ ಅನಿಸ್ತು. ಎಸ್. ಎಲ್ಲಾದರೂ ವೇದಿಕ್ ಪೂರ್ವದಲ್ಲಿ ವೇದಿಕ್ ಮ್ಯಾಥ್ಸ್ ಕಲ್ತೀಯಾ? ಎಲ್ಲಿ ಇಲ್ಲ. ಇಲ್ಲಿಂದ ಕೇಳಿಕೊಂಡು ಇಲ್ಲೇ ಆನ್ಸರ್ ಅರ್ಥ ಮಾಡ್ಕೊಂಡ್ಯಾ? ಹೌದಲ್ಲ? ವೆರಿ ಗುಡ್, ನೈಸ್. 8th ಸ್ಟೂಡೆಂಟ್. ವಾವ್, ವೆರಿ ಗುಡ್. ನೋಡಿ, 8th ಸ್ಟೂಡೆಂಟ್ಸ್ ಇಲ್ಲಿ ನಾನು ನೋಡಿದೆ, ಅವಳು ಆನ್ಸರ್ ಕೊಡುವಾಗಲೂ ಕೂಡ ಆ್ಯಕ್ಟಿವ್ ಆಗಿ ಕೈ ಮಾಡ್ತಾ ಇದ್ದಳು, ಆನ್ಸರ್ ಹೇಳ್ತಾ ಇದ್ದಳು, ಜೊತೆಗೆ ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ. ವೆರಿ ಗುಡ್. ಹೇಳಿ, ಯಾರಾದರೂ ಒಬ್ಬರು ಬಾಯ್. ಎಸ್, ಕಮಾನ್. ನೋಡಿ, 8th ಸ್ಟೂಡೆಂಟ್ಸ್ ಚೆನ್ನಾಗಿ ಆನ್ಸರ್ ಮಾಡಿದಳು. ವೆರಿ ನೈಸ್. ಎಸ್, ಕಮಾನ್, ಬೇಗ ಬನ್ನಿ, ಬೇಗ ಬನ್ನಿ ಬಾಯ್ಸ್. ಹೇಳ್ತೇಪ್ಪಿ, ಏನು ಅನಿಸ್ತು ಹೇಳ್ಬೇಕು. ನಿಮಗೆ ಏನು ಅನಿಸಿದೆ ಅನ್ನೋದು ಹೇಳ್ಬೇಕು. ಎಸ್, ಕಮಾನ್. ಏನು ಅನಿಸಿಕೆ ಹೇಳೋದು ಅಷ್ಟೇ, ಯಾವುದು ಕಂಡೀಷನ್ಸ್ ಇಲ್ಲ. ಹೇಗೆ ಅನಿಸಿದೆ ಅನ್ನೋದು ಅನ್ನಿಕೆ ನಿಮ್ಮ ಅನಿಸಿಕೆ ಹೇಳಬೇಕು. ಇಲ್ಲೊಂಚೂರು ಜಾಗ ಕೊಡ್ರಪ್ಪ, ಇಲ್ಲೊಂಚೂರು ಸರ್ ಅವ್ರು ಕಾಣಬೇಕು ಹಿಂದಕ್ಕೆ. ಅಲ್ಲಿ ಬಾ, ಮಧ್ಯದಲ್ಲಿ ಇಲ್ಲಿ ಬಾ. ಹೀಗೆ ಈ ಸೈಡ್ದಿಂದ ಬಾ. ಹಾಂ, ಇಲ್ಲಿ ಚೂರು. ಹಾಂ, ಇಲ್ಲಿ ಜಾಗ ಕೊಡಿ. ಇಲ್ಲಿ ಸರ್ ಅವ್ರು ಕವರ್ ಆಗಬೇಕು. ಹಾಂ, ಒಂದು ನಿಮಿಷ. ಹಾಂ, ಹೇಳಿ. My name is Praveen Bhuvi. I am studying in 10th standard. My school name is MDRS Hirevadatti, ತಾಲೂಕ್ ಮುಂಡ್ರಿಗಿ, ಡಿಸ್ಟ್ರಿಕ್ಟ್ ಗದಗ್. ವೆರಿ ಗುಡ್. ಇಲ್ಲಿ ಸರ್ ಬಂದು ಹೇಳಿದಾಗ ನಾವು ಈಸಿಯಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ ಎಲ್ಲ ಸಬ್ಜೆಕ್ಟನ್ನು ಈಸಿಯಾಗಿ ಟೆಕ್ನಿಕ್ಸ್ಗಿಂತ ಮತ್ತು ಐಡಿಯಾಸ್ಗಿಂತ ಈಸಿಯಾಗಿ ಕಲಿಬೋದನ್ನು ಹೇಳಿದ್ದಾರೆ. ಅದಕ್ಕೆ ಭಾಳ ಒತ್ತು ಕೊಟ್ಟು ಕಲಿಯೋದೇ ಏನಿಲ್ಲ. ಟೆಕ್ನಿಕ್ಸು ಮತ್ತು ಐಡಿಯಾಸ್ ಇಟ್ಕೊಂಡು ನಾವು ಈಸಿಯಾಗಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡ್ಬೋದು ಎಂದು ಹೇಳಿದರು. ಅಡ್ಡೇ ಇಲ್ಲ. ಎಲ್ಲಾದರೂ ಕಲ್ತಿಯಾ ವೇದಿಕ್ ಪೂರ್ವದಲ್ಲಿ? ನೋ ಸರ್, ಇಲ್ಲಲ್ಲ. ಇಲ್ಲಿ ಈಸಿ ಅನಿಸಿದೆಯಾ? ಎಲ್ಲ ಮಕ್ಕಳಿಗೆ ಈಸಿ ಅನಿಸಿದೆಯಾ? ವಾವ್, ಸೂಪರ್. ನೋಡಿ, ಎಲ್ಲರ ಜವಾಬ್ದಾರಿ ಒಬ್ಬನೇ ತೊಗೊಂಡಾಗನೆ. ವೆರಿ ಗುಡ್. ಥ್ಯಾಂಕ್ ಯು. ಓಕೆ ಸರ್, ಅವ್ರು ತಮ್ಮ ಅನಿಸಿಕೆ ಸರ್. ಎಸ್ ಸರ್. ಎಸ್ ಸರ್. ಸರ್, ನನ್ನ ಹೆಸರು ಪ್ರಕಾಶ್ ಇಮ್ಮಡಿ ಅಂತ, ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಹಿರೇವಡ್ಡಟ್ಟಿ, ತಾಲೂಕು ಮುಂಡ್ರಿಗಿ, ಡಿಸ್ಟಿಕ್ ಗದಗ. ತಮ್ಮ ಒಂದು ಈ ಲೆಕ್ಚರಿಂಗ್ ನಮ್ಮೆಲ್ಲ ಮಕ್ಕಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಭಾಳ ಯೂಸ್ಫುಲ್ ಆಗಿದೆ. ಇನ್ನೂ ಕ್ಲಾಸ್ ತಗೋಬೇಕಂತ ನನ್ನ ಆಸೆ ಇತ್ತು. ಆದರೂ ಸಹಿತ ಸಮಯದ ಅಭಾವ. ಜೀವನದಲ್ಲಿ ಮುಂದೆ ಬರಬೇಕಪ್ಪ ಅಂತಂದರೆ ಅದಕ್ಕೆ ಐಡಿಯಾಸ್ ಬೇಕು, ಟೆಕ್ನಿಕ್ಸ್ ಬೇಕು. ನಿಮ್ಮಂತೆಲ್ಲ ಅನುಭವರ ಈ ಒಂದು ಬೋಧನೆ ಇದ್ದರೆ ಎಲ್ಲರೂ ಸಹಿತ, ಎಲ್ಲ ವಿದ್ಯಾರ್ಥಿಗಳು ಸಹಿತ ಗೋಲನ್ನು ಮುಟ್ಟಲಿಕ್ಕೆ ಭಾಳ ಈಸಿಯಾಗಿ ಸಾಧ್ಯ ಅಂತಕ್ಕಂಥ ಒಂದು ಅನಿಸಿಕೆ. ಎಸ್, ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ಬರ್ರಿಲ್ಲಿ. ನಿಮ್ಮ ಊಟದ ವ್ಯವಸ್ಥೆ ನಾನು ಹೇಳಬೇಕು, ಇದರಲ್ಲಿ ವಿಡಿಯೋ ಆಗಬೇಕು, ಎಲ್ಲ ಜಗತ್ತದ ಮಕ್ಕಳೆಲ್ಲ ನೋಡಲಿ, ಬೇರೆ ಸ್ಕೂಲ್ದವ್ರು ನೋಡಲಿ. ಬನ್ನಿರಿ, ತಮ್ಮ ಆದರ್ಶ ಶಾಲೆ ಇದೆ. ಊಟದ ಸ್ಟಡಿ ಜೊತೆಗೆ ಆಟ ಪಾಠಗಳ ಜೊತೆಗೆ ಊಟದ ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಸರ್ ಅವರು. ನಾನು ಜಸ್ಟ್ ನನ್ನ ಅನುಭವವನ್ನು ಹೇಳ್ತಾ ಇದ್ದೆ. ಅದನ್ನು ನಿಮ್ಮಲ್ಲಿ ಪ್ರಿನ್ಸಿಪಾಲ್ರು, ನಿಮ್ಮೆಲ್ಲ ಸ್ಟಾಫ್ ಮೆಂಬರ್ಸ್, ಅಡುಗೆಯವರು, ಟೀಚಿಂಗ್, ನಾನ್ ಟೀಚಿಂಗ್,
ತಾವೆಲ್ಲ ಸೇರಿ ಅದನ್ನು 100% ನಿಯರ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀರಿ. ಭಾಳ ಶ್ರೇಷ್ಠ ಸುದ್ದಿದು. ಸೊ ಅದಕ್ಕೆ ಒಂಚೂರು ಬನ್ನಿರಿ ಸರ್. ಎಸ್ ಸರ್, ನೀವು ಈಚೆಗೆ ಬನ್ನಿ ಸರ್. ಸರ್ ನೀವು ಹಾಕಿ. ಎಸ್ ಸರ್, ಈ ಕಡೆ ಕ್ಲಿಯರ್ ಬರ್ತಾ ಇದೆ. ಇಲ್ಲಿ ಕ್ಲಿಯರ್ ಬರಲ್ಲ ಸರ್, ಹೀಗೆ ಬರೋದಿಲ್ಲ. ಹಾಂ, ವೆರಿ ಗುಡ್. ಲೈಟಿಂಗ್ ವೆರಿ ಗುಡ್. ಓಕೆ ಬನ್ನಿ ಸರಿ. ಓಕೆ, ನಾನು ಇನ್ನೊಂದು ಚೂರು ಬಂದ್ಬಿಡಿ ಸರ್. ಹಾಂ, ಇಲ್ಲಿ ನಾನು ಇನ್ನೊಂದು ವಿಚಾರನ್ನು ತಮ್ಮ ಸ್ಟೂಡೆಂಟ್ಸ್ ಮತ್ತು ಪ್ರಿನ್ಸಿಪಾಲ್ರು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್, ಇವನ್ ಅಡುಗೆಯವರು ಹಿಡ್ಕೊಂಡು ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲರನ್ನ ಹಿಡ್ಕೊಂಡು ನನ್ನ ಒಂದು ವಿಚಾರನ ಇಲ್ಲಿ ಶೇರ್ ಮಾಡಬೇಕಂತ ವಿಚಾರನ ನಾನು ಮಾಡಿದ್ದೇನೆ. ಅದು ಏನಂದರೆ, ಕೇವಲ ನಾವು ಸ್ಟಡಿ ಮಾಡೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟು, ಸ್ಟಡಿನೂ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಮತ್ತು ಫಾಲೋ ಅಪ್ ಪ್ರೊಸೀಜರ ಸೂಪರ್ ಇರಬೇಕು. ಸೊ ನಾನು ಎಲ್ಲ ಕಡೆ ಓದಲ್ಲೆಲ್ಲ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅದು ಎಂಥದೇ ಸ್ಕೂಲ್ಸ್ ಇರಲಿ ಅಥವಾ ಸಮಾಜ ಇರಲಿ, ಏನಾದರೂ ಇರಲಿ. ಸೊ ಊಟ ನಮ್ಮ ಹಿರಿಯರು ಕಲಿಸಿದ್ದು ನಮಗೆ, ನಮ್ಮ ಅನೇಕ ಹಿರಿಯರು ಆ ಋಷಿ ಮುನಿಗಳು ಕೂಡ ವೇದಕಾಲೀನ ಅದರ ಪೂರ್ವ ಕಾಲದಿಂದಲೂ ನಮ್ಮ ಭಾರತೀಯ ಒಂದು ಆಹಾರ ಪದ್ಧತಿ ಇದೆ. ಅದು ಏನಪ್ಪ ಅಂತಂದರೆ, ಸ್ವಚ್ಛವಾಗಿ ಊಟ ಮಾಡಬೇಕು. ಮೀನ್ಸ್ ಒಂದು ಅಗಳ ಕೂಡ ಬಿಡಲಾರ್ದ ಊಟ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಮ್ಮ ಹಿರಿಯರು ನನಗೆ ತಿಳಿಸಿದ್ದಾರೆ. ನಾನು 100% ಅದನ್ನು ತಗೊಂಡು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ನಾನು ಎಲ್ಲ ಸ್ಕೂಲ್ ಕಾಲೇಜ್ದಲ್ಲಿ ಹೋದಲ್ಲೆಲ್ಲ ಇದನ್ನು ಸಾಮಾನ್ಯವಾಗಿ ನಿಯರ್ಲಿ 100% ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ. ಎಲ್ಲೋ ಕೆಲವೊಂದು ಕಡೆ ಉಳಿಬೋದು ಸಮಯ ಅಭಾವದಿಂದ, ಆದರೆ ಹೇಳ್ತಾ ಇರ್ತೀನಿ. ಅನೇಕ ಕಡೆಗೆ ಒಳ್ಳೆ ವಿಚಾರನ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಕ್ಲೀನಾಗಿ ಊಟ ಮಾಡ್ತಾ ಇದ್ದಾರೆ. ಒಂದು ಅಗಳು ಕೂಡ ಅನ್ನ ವೇಸ್ಟ್ ಮಾಡ್ತಾ ಇಲ್ಲ, ಹನಿ ನೀರು ವೇಸ್ಟ್ ಮಾಡ್ತಾ ಇಲ್ಲ, ಎಲ್ಲ ಕಡೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಭಾಳಷ್ಟು ಕಡೆಗೆ. ಜೊತೆಗೆ ಇಲ್ಲಿ ನಾನು ನಮ್ಮ ಪ್ರಿನ್ಸಿಪಾಲ್ರವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ, ಸ್ಟೂಡೆಂಟ್ಸ್ ಅವರಿಗೆ ಆಹಾರ ಪದ್ಧತಿ ಹೇಳ್ತಾ ಇದ್ದಾಗ ಈ ವಿಚಾರ ನನಗೆ ಗೊತ್ತಾಯಿತು. ನಿಯರ್ಲಿ 100% ಇಲ್ಲಿ ಮಕ್ಕಳು MDRS ಹಿರೇವಡ್ಡಟ್ಟಿ ಇಲ್ಲಿ ಮುಂಡರ್ಗಿ ತಾಲೂಕಾ ಮತ್ತು ಗದಗ ಜಿಲ್ಲೆಯ ಈ ಇಡೀ ಮಕ್ಕಳು ಕೂಡ ನಮ್ಮ ಸ್ಟಾಫ್ ಜೊತೆಗೆ, ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಜೊತೆಗೆ ನಮ್ಮ ಪ್ರಿನ್ಸಿಪಾಲ್ರು ವಿಶೇಷವಾಗಿ ಆ ವಿಚಾರನ ಮುಂದುವರಿಸ್ತಾ ಇದ್ದಾರೆ, ಇಲ್ಲಿ ನಡೆಸ್ತಾ ಇದ್ದಾರೆ, ಅಪ್ಲೈ ಮಾಡಿದ್ದಾರೆ ಮತ್ತು ಎಲ್ಲರೂ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈ ವಿಷಯ ಕೇಳಿಕೊಂಡು ನನಗೆ ಭಾಳ ದೊಡ್ಡ ಖುಷಿ ಅನ್ನಿಸ್ತು. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾಂದಿಂದ ಬಂದಿದ್ದೇನೆ. ಇದು ನನ್ನ ಕಾವ್ಯನಾಮ ಇದೆ. ನನ್ನ ಪೂರ್ತಿ ಹೆಸರು ಕುಶ್ ಎಂ ದುರ್ಗಿ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಇನ್ನೊಂದು ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ಇವುಗಳ ನಾನು ಅಡ್ವರ್ಟೈಸ್ಗಾಗಿ ಇಲ್ಲಿ ಬಂದಿದ್ದೇನೆ. ಬಂದಾಗ ಮಕ್ಕಳಿಗೆ ವೇದಿಕ್ ಟೆಕ್ನಿಕ್ಸ್ ಮತ್ತು ಇನ್ನು ಕೆಲವೊಂದು ವಿಚಾರಗಳನ್ನು ಹೇಳಿದಾಗ ಮತ್ತು ಈ ಊಟದ ವಿಷಯ ಬಂದಾಗ ನನಗೆ ವಿಶೇಷ ಖುಷಿ ಅನ್ನಿಸ್ತು. ಭಾಳ ವಿಶೇಷ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಾಲ್ರು, ಎಲ್ಲ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್ ನಾನ್ ಟೀಚಿಂಗ್ ಮತ್ತು ಈ ಎಲ್ಲ MDRS ಸ್ಟೂಡೆಂಟ್ಸ್. ಇವ್ರಿಗೆ ಒಳ್ಳೆ ನಮ್ಮ ಈ ಮಕ್ಕಳಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಗಲಿ, ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ವಿಶ್ ಮಾಡ್ತಾ, ತಮ್ಮ ಪ್ರಿನ್ಸಿಪಾಲ್ರಿಗೆ, ಸ್ಟಾಫ್ ಮೆಂಬರ್ಸ್ ಮತ್ತು ಎಲ್ಲ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಮತ್ತು ಸ್ಟೂಡೆಂಟ್ಸ್ಗೆಲ್ಲರಿಗೆ ನನಗೆ ಸಮಯ ಕೊಟ್ಟದಕ್ಕಾಗಿ, ಅಮೂಲ್ಯವಾಗಿ ಸಮಯ ಕೊಟ್ಟದಕ್ಕಾಗಿ ನಾನು ಎಲ್ಲರಿಗೆ ಥ್ಯಾಂಕ್ಸ್ ಹೇಳಿ ಬಯಸ್ತಾ ಇದ್ದೇನೆ.